ಎಲೆಮನೋಳಿ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗಿದೆ. ನಿನ್ನೆಯಷ್ಟೇ ರಾಜ್ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಈಗ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಎಲೆಮನೋಳಿ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ವಿಚಾರವನ್ನ ರಾಜ್ ನ್ಯೂಸ್ನಲ್ಲಿ ನಿನ್ನೆಯಷ್ಟೇ ಪ್ರಸಾರ ಮಾಡಲಾಗಿತ್ತು. ಪ್ರಸಾರ ಆದ ಕೂಡಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತೆ ಕಾಣಿಸ್ತಾ ಇದೆ. 4 ವರ್ಷಗಳಿಂದ ಕುಡಿಯೋ ನೀರಿಗಾಗಿ ಜನತೆ ಪರದಾಡ್ತಾ ಇದ್ರು. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಎಲೆಮನೋಳಿ ಗ್ರಾಮದ ಜನತೆ ಪರದಾಡ್ತಾ ಇದ್ರು ಕುಡಿಯೋ ನೀರಿಗೆ. ಕಡೆದಾರ ತೋಟದ ಜನತೆಯ ಪರವಾಗಿ ರಾಜ್ ನ್ಯೂಸ್ ನಿಂತಿತ್ತು. ಈಗ ಕಡೆದಾರ ತೋಟದ ಜನವಸತಿ ಪ್ರದೇಶಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಪರ್ಯಾಯವಾಗಿ ಕುಡಿಯೋ ನೀರಿನ ವ್ಯವಸ್ಥೆಗೆ ಕ್ರಮವನ್ನ ಅಧಿಕಾರಿಗಳು ಕೈಗೊಳ್ತಾ ಇರುವಂತದ್ದು. ಶೀಘ್ರವೇ ತಾತ್ಕಾಲಿಕವಾಗಿ ಜಲಕುಂಭಗಳ ಮೂಲಕ ನೀರಿನ ಸಮಸ್ಯೆಯನ್ನ ಪರಿಹರಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನು 3-4 ದಿನಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿಸುವಂತ ಭರವಸೆಯನ್ನ ಕೂಡ ಅಧಿಕಾರಿಗಳು ನೀಡಿರುವಂತದ್ದು. ಇದು ರಾಜ್ ನ್ಯೂಸ್ ಕನ್ನಡ ಸುದ್ದಿ ಪ್ರಸಾರ ಆದ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಲರ್ಟ್ ಆಗಿ ಅಲ್ಲಿನ ಜನತೆಗೆ ಸಮಸ್ಯೆಯನ್ನ ಬಗೆಹರಿಸುವಂತ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ನಿನ್ನೆ ಅಷ್ಟೇ ರಾಜ್ ನ್ಯೂಸ್ ನಲ್ಲಿ ಈ ರೀತಿಯಾಗಿ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಈ ಕಡೆ ಗಮನ ಹರಿಸ್ತಿಲ್ಲ ಅಂತ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಅಲ್ಲಿನ ಜನ ಕೂಡ ಆಕ್ರೋಶಗೊಂಡಿದ್ರು ಅಧಿಕಾರಿಗಳಿಗೆ. ಈಗ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ಎಲೆಮನೋಳಿ ಗ್ರಾಮದ ಕಡೇನವಾರಿ ತೋಟಪಟ್ಟಿ ನೀರು ಸರಬರಾಜು ವ್ಯತ್ಯಯ ಉಂಟಾಗಿದ್ದು ನಾನು ಮತ್ತು ಶಾಖಾಧಿಕಾರಿಗಳು ಹೋಗಿ ಅಲ್ಲಿ ತಪಾಸಣೆ ಮಾಡಿದಾಗ ಅಲ್ಲಿ 2 ಬೋರ್ನಿಂದ ನಾವು ಅಲ್ಲಿ ನೀರು ಸಪ್ಲೈ ಮಾಡೋದು ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಪೈಪ್ಲೈನು ಕಬ್ಬಿನ ರೌದಿ ಸುಟ್ಟು ವೇಸ್ಟ್ ಆಗಿದ್ದಕ್ಕೆ ಅದನ್ನು ದುರಸ್ತಿ ಮಾಡಿಸಿ ಇನ್ನೊಂದು 3-4 ದಿನದಲ್ಲಿ ಸರಿಪಡಿಸಿ ಅದನ್ನು ಜನರಿಗೆ ನೀರು ಸರಬರಾಜು ಮಾಡುವ ವ್ಯವಸ್ಥೆಯನ್ನು ಮಾಡ್ತೀವಿ. ತಮ್ಮ ಹೆಸರು ಸರ್? ಅರವಿಂದ್ ಅಣ್ಣಿಗೇರಿ, AW. ಎಲೆಮನೋಳಿ ಗ್ರಾಮದ ಕಡೇನವಾರಿ ತೋಟಪಟ್ಟಿ ನೀರು ಸರಬರಾಜು ವ್ಯತ್ಯಯ ಉಂಟಾಗಿದ್ದು ನಾನು ಮತ್ತು ಶಾಖಾಧಿಕಾರಿಗಳು ಹೋಗಿ ಅಲ್ಲಿ ತಪಾಸಣೆ ಮಾಡಿದಾಗ ಅಲ್ಲಿ 2 ಬೋರ್ನಿಂದ ನಾವು ಅಲ್ಲಿ ನೀರು ಸಪ್ಲೈ ಮಾಡೋದು ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಪೈಪ್ಲೈನು ಕಬ್ಬಿನ ರೌದಿ ಸುಟ್ಟು ವೇಸ್ಟ್ ಆಗಿದ್ದಕ್ಕೆ ಅದನ್ನು ದುರಸ್ತಿ ಮಾಡಿಸಿ ಇನ್ನೊಂದು 3-4 ದಿನದಲ್ಲಿ ಸರಿಪಡಿಸಿ ಅದನ್ನು ಜನರಿಗೆ ನೀರು ಸರಬರಾಜು ಮಾಡುವ ವ್ಯವಸ್ಥೆಯನ್ನು ಮಾಡ್ತೀವಿ. ತಮ್ಮ ಹೆಸರು ಸರ್?